ಅಧಿಕಾರದ ರುಚಿ ಪಡೆದ ರಾಜ್ಯ ಕಾಂಗ್ರೆಸ್ನ ಎರಡು ಹೆಬ್ಬುಲಿಗಳಿಗೆ ಈಗ ಸಿಎಂ ಆಗುವ ಹಸಿವು ಶುರುವಾಗಿದೆ. ಅದರಲ್ಲೂ ಒಂದು ಬಾರಿ ಗದ್ದುಗೆಯ ಗತ್ತು ಅನುಭವಿಸಿದ ಸಿದ್ದರಾಮಯ್ಯ ಅಂತೂ ಹೋದಲ್ಲಿ ಬಂದಲ್ಲಿ ಮುಂದೆ ಮತ್ತೆ ಮುಖ್ಯಮಂತ್ರಿಯಾಗುವ ಮಾತನಾಡುತ್ತಿದ್ದಾರೆ. ಇದೆಲ್ಲದರ ಮಧ್ಯೆ ಟ್ರಬಲ್ ಶೂಟರ್ ಡಿಕೆ ಶಿವಕುಮಾರ್ ಕೂಡ ತಮ್ಮ ಮನದಾಳದ ಆಸೆಯನ್ನು ಬಿಚ್ಚಿಟ್ಟಿದ್ದಾರೆ. ಲೋಕಸಭಾ ಅಖಾಡದ ಮಧ್ಯೆನೇ ಸಮ್ಮಿಶ್ರ ಸರ್ಕಾರದ ಆಪದ್ ಬಾಂಧವರಿಬ್ಬರು ತಮ್ಮ ಸಿಎಂ ಕನಸಿಗೆ ಕಾವು ಕೊಡ್ತಿರೋದು ದಳಪತಿಗಳಿಗೆ ನಿದ್ದೆಗೆಡಿಸಿದೆ. ಮುಂದೆ ಜನ ಆಶೀರ್ವಾದ ಮಾಡಿದ್ರೆ ಸಿಎಂ ಮುಂದಿನ ಎಲೆಕ್ಷನ್ ಆದ್ಮೇಲೆ ಇನ್ನೊಂದ್ಸಾರಿ ಬರ್ತೀನಿ ಅಂತ ಅನ್ಕೊಂಡಿದ್ರೆ ಜನ ನನಗೆ ಆಶೀರ್ವಾದ ಮಾಡಿ ನಾನು ಬಂದ್ರೆ ಮತ್ತೆ ಬಂದ್ರೆ 10 kg ಅಕ್ಕಿ ಮಾಡ್ತೀನಿ. ಸಿದ್ದರಾಮಯ್ಯ 5 ವರ್ಷಗಳ ಕಾಲ ರಾಜ್ಯವನ್ನಾಳಿ ಭಾಗ್ಯಗಳ ಸರಮಾಲೆಯನ್ನೇ ಕೊಟ್ಟು ಬಳಿಕ ಅಧಿಕಾರ ಕಳೆದುಕೊಂಡ ಮಾಜಿ ಸಿಎಂ ಯಾವಾಗ ವಿಧಾನಸಭೆ ಚುನಾವಣೆಯನ್ನ ಸೋತ್ರೋ ಜೆಡಿಎಸ್ ಜೊತೆಗಿನ ಅನಿವಾರ್ಯ ಮೈತ್ರಿಯಿಂದಾಗಿ ಕುಮಾರಸ್ವಾಮಿ ಸಿಎಂ ಗದ್ದುಗೆ ಏರಿದ್ರೋ ಅಂದಿನಿಂದಲೇ ಸಿದ್ದು ಮನಸ್ಸು ತಳಮಳ ಅಂತಿದೆ. ನಿಂತ್ರೋ ಕುಂತ್ರೋ ಮಲಗಿದ್ರು ಮುಖ್ಯಮಂತ್ರಿ ಕುರ್ಚಿಯೇ ಸಿದ್ದು ಕಣ್ಣ ಮುಂದೆ ಹಾದು ಹೋಗ್ತಿದೆ. ದಿನ ಕಳೆದಂತೆ ಸಿದ್ದು ಸಿಎಂ ಕನಸು ಮತ್ತಷ್ಟು ಚಿಗುರಿಕೊಳ್ತಿದೆ. ಅದಕ್ಕೆ ಸಾಕ್ಷಿ ಮಾನ್ಯ ಸಿದ್ದರಾಮಯ್ಯರ ಈ ಮಾತುಗಳು. ಮುಂದೆ ಜನ ಆಶೀರ್ವಾದ ಮಾಡಿದ್ರೆ ಸಿಎಂ ಮುಂದಿನ ಎಲೆಕ್ಷನ್ ಆದ್ಮೇಲೆ ಇನ್ನೊಂದ್ಸಾರಿ ಬರ್ತೀನಿ ಅಂತ ಅನ್ಕೊಂಡಿದ್ರೆ ಜನ ನನಗೆ ಆಶೀರ್ವಾದ ಮಾಡಿ ನಾನು ಬೇಕಾದ್ರೆ ಹೇಳ್ತೀನಿ ಮುಂದಿನ ಚುನಾವಣೆ ಅಂತ ನಾನು ಮುಂದಿನ ಚುನಾವಣೆಯಲ್ಲಿ ಗೆದ್ರೆ ಮತ್ತೆ ಸಿಎಂ ಆಗ್ತೇನೆ, ಜನ ಆಶೀರ್ವಾದ ಮಾಡಿದ್ರೆ ಇನ್ನೊಂದ್ಸಲ ಸಿಎಂ ಆಗ್ತೇನೆ, ಸಿಎಂ ಆಗ್ತೇನೆ. ಎಸ್, ಕಳೆದೊಂದು ವರ್ಷಗಳಿಂದ ಸಿದ್ದರಾಮಯ್ಯ ಬಾಯಿಂದ ಬಿದ್ದ ಈ ಮಾತುಗಳಿಗೆ ಲೆಕ್ಕವೇ ಇಲ್ಲ. ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರವಾಗಿದೆ. ಬಹಿರಂಗವಾಗಿ ಹೇಳಿದ್ರೆ ಡ್ಯಾಮೇಜ್ ಆಗಲಿದೆ ಅಂತ ಅದೆಷ್ಟೇ ತಡ್ಕೊಂಡ್ರು ಮತ್ತೆ ಮತ್ತೆ ಸಿದ್ದು ತಮ್ಮ ಮನದಾಳದ ಮಹತ್ವಾಕಾಂಕ್ಷೆಯನ್ನ ಹೊರಹಾಕುತ್ತಲೇ ಇದ್ದಾರೆ. ನಾನು ಮತ್ತೆ ಬಂದ್ರೆ 10 kg ಅಕ್ಕಿ ಕೊಡ್ತೀನಿ. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಇಂದು ಬಳ್ಳಾರಿಯಲ್ಲಿ ಪ್ರಚಾರದ ವೇಳೆ ಮಾತನಾಡಿದ ಸಿದ್ದರಾಮಯ್ಯ, ನಾನು ಮತ್ತೆ ಅಧಿಕಾರಕ್ಕೆ ಬಂದ್ರೆ 10 kg ಅಕ್ಕಿ ಕೊಡ್ತೇನೆ ಅನ್ನೋ ಮಾತನ್ನಾಡಿದ್ರು. ಅಸಲಿಗೆ 10 kg ಅಕ್ಕಿ ಭರವಸೆಯೊಳಗಿನ ಮರ್ಮವೇ ಬೇರೆಯಾಗಿತ್ತು. ಅಲ್ಲೊಂದು ಮಹತ್ವಾಕಾಂಕ್ಷೆ ಇತ್ತು, ಸಂದೇಶವಿತ್ತು, ಎಲ್ಲಕ್ಕಿಂತ ಹೆಚ್ಚಾಗಿ ಹಠವಿತ್ತು. ಅದು ಬೇರೇನೂ ಅಲ್ಲ, 2ನೇ ಬಾರಿಗೆ ರಾಜ್ಯದ ಮುಖ್ಯಮಂತ್ರಿ ಪಟ್ಟಕ್ಕೇರೋದು. ಪಾಪ ಹೆಣ್ಮಕ್ಳಿದಾರಲ್ಲ, ನಾನು ಅಕ್ಕಿ ಕೊಟ್ಟಲ್ಲ, ಎಷ್ಟು ಜನಕ್ಕೆ ಅಕ್ಕಿ ಸಿಗ್ತದೆ ಕೈ ಹತ್ರಮ್ಮ? ಹೈಯೆಸ್ಟ್ ಕಾರ್ಡ್ ಮಾಡಿಕೊಟ್ಟಿರೋದು 2 ತೂಕ ಸಿಗ್ತದಿಲ್ವಾ? ನಾನು ಬಂದ್ರೆ ಮತ್ತೆ ಬಂದ್ರೆ 10 kg ಅಕ್ಕಿ ಮಾಡ್ತೀನಿ. ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಲೇಬೇಕು. ಹೊಟ್ಟೆ ತುಂಬ ಊಟ ಮಾಡಲೇಬೇಕು. ಯಾವ ಬಡವರು ಹಸಿರು ಮಲಗಬಾರದು. ಮುಂದಿನ ಚುನಾವಣೆಯಾದ ಮೇಲೆ ಮುಖ್ಯಮಂತ್ರಿಯಾಗ್ತೇನೆ. ಇನ್ನು ನಿನ್ನೆ ಗದಗದಲ್ಲಿ ಮಾತನಾಡೋ ವೇಳೆಯೂ ಸಿದ್ದರಾಮಯ್ಯ ಮತ್ತೆ ಸಿಎಂ ಆಗೋ ತಮ್ಮ ಕನಸಿಗೆ ಕಾವು ಕೊಟ್ಟಿದ್ರು. ಮುಂದಿನ ಚುನಾವಣೆ ಬಳಿಕ ಮತ್ತೆ ಮುಖ್ಯಮಂತ್ರಿಯಾಗ್ತೇನೆ ಅಂತ ಹೇಳಿದ್ರು. ಆದ್ರಲ್ಲಿ ನಾವು ಗಮನಿಸಲೇಬೇಕಾದ ಸಂಗತಿ ಏನಂದ್ರೆ, ಹೋದಲ್ಲೆಲ್ಲ ಮುಂದಿನ ಚುನಾವಣೆ ಅಂತಿರೋ ಸಿದ್ದರಾಮಯ್ಯ ಅದ್ಯಾವ ಚುನಾವಣೆ ಅನ್ನೋದನ್ನ ಮಾತ್ರ ಬಿಡಿಸಿ ಹೇಳ್ತಿಲ್ಲ. ಲೋಕಸಭೆ ಚುನಾವಣೆಯೋ ಇಲ್ಲ ವಿಧಾನಸಭೆ ಚುನಾವಣೆಯೋ ಅನ್ನೋದು ಸಿದ್ದರಾಮಯ್ಯಗಷ್ಟೇ ಗೊತ್ತು. ಮುಂದೆ ಜನ ಆಶೀರ್ವಾದ ಮಾಡಿದ್ರೆ ಸಿಎಂ ಮುಂದಿನ ಎಲೆಕ್ಷನ್ ಆದ್ಮೇಲೆ ಇನ್ನೊಂದ್ಸಾರಿ ಬರ್ತೀನಿ ಅಂತ ಅನ್ಕೊಂಡಿದ್ರೆ ಜನ ನನಗೆ ಆಶೀರ್ವಾದ ಮಾಡಿ. ನಾವು ಸೋತ್ರೆ ಸರ್ಕಾರ ಇರುತ್ತಾ? ಇಷ್ಟೋ ಸಾಲದ್ದಕ್ಕೆ ಮೊನ್ನೆಯಷ್ಟೇ ಮೈಸೂರಲ್ಲಿ ಮತಬೇಟೆ ವೇಳೆ ಸಿದ್ದು ಒಂದು ಮಾರ್ಮಿಕವಾದ ಮಾತನಾಡಿದ್ರು. ಸಮ್ಮಿಶ್ರ ಸರ್ಕಾರ ಉಳಿಯಬೇಕಂದ್ರೆ ಲೋಕಸಭೆ ಚುನಾವಣೆಯಲ್ಲಿ 20 ಸ್ಥಾನಗಳನ್ನ ನಾವು ಗೆಲ್ಲಲೇಬೇಕು. ನಾವು ಸೋತಲ್ಲಿ ಈ ಸರ್ಕಾರ ಉಳಿಯೋಕೆ ಸಾಧ್ಯನಾ ಅಂತ ಕೇಳಿದ್ರು. ಅಷ್ಟೇ ಅಲ್ಲ, ನಾನು ಸರ್ಕಾರದಲ್ಲಿ ಮಂತ್ರಿಯಾಗಿಲ್ಲ, ಹೀಗಾಗಿ ಸರ್ಕಾರ ಉರುಳಿದ್ರು ನಮಗೇನೋ ನಷ್ಟವಿಲ್ಲ ಅನ್ನೋ ದಾಟಿ ಸಿದ್ದು ಮಾತಲ್ಲಿತ್ತು. ಒಂದು 20 ಸ್ಥಾನ ಗೆದ್ರೆ ನಾನು ಹೇಳಿದ್ದೀನಿ, ಈ ಸರ್ಕಾರ 5 ವರ್ಷ ಇರ್ಬೇಕು, ಸಮ್ಮಿಶ್ರ ಸರ್ಕಾರ. ನಾವು ಸೋತರು ಇರ್ತದ? ನಾನೇನು ಮಂತ್ರಿ ಆಗಿಲ್ಲ, ಮುಖ್ಯಮಂತ್ರಿ ಆಯ್ತು, ಮುಗೀತು ನಂದು. ಈಗ ಬೇರೆ ಸರ್ಕಾರ ಇದೆಯಲ್ಲ, ಕುಮಾರಸ್ವಾಮಿ ಮುಖ್ಯಮಂತ್ರಿ ಇರೋದು, ಟಿ ಟಿ ದೇವೇಗೌಡ ಮಂತ್ರಿ ಇರೋದು, ಸಾರಾಮಹೇಶ ಮಂತ್ರಿ ಇರೋದು,
ತಮ್ಮಣ್ಣ ಮಂತ್ರಿ ಇರೋದು, ಪುಟ್ಟರಾಜ ಮಂತ್ರಿ ಇರೋದು, ನಾನೇನಿಲ್ಲ. ನಮ್ಮವ್ರು ಇದ್ದಾರೆ 27 ಜನ, ಬೇರೆ ವಿಚಾರ. ಸರ್ಕಾರ ಇರ್ಬೇಕಲ್ಲಪ್ಪ, 5 ವರ್ಷ ಕೆಲಸ ಮಾಡ್ಬೇಕಲ್ಲ. ನಾನು ಚೀಫ್ ಮಿನಿಸ್ಟರ್ ಆದ್ಮೇಲೆ ನನ್ನನ್ನ ಕೇಳಿ. ಟ್ರಬಲ್ ಶೂಟರ್ ಡಿಕೆಶಿಗೂ ಸಿಎಂ ಆಗೋ ಆಸೆ. ಒಂದೆಡೆ ಸಿದ್ದರಾಮಯ್ಯ ಮತ್ತೆ ಸಿಎಂ ಆದ್ರೆ ಅಂತ ಕರಮರಿಸುತ್ತಿದ್ರೆ, ಇನ್ನೊಂದೆಡೆ ಟ್ರಬಲ್ ಶೂಟರ್ ಡಿಕೆ ಶಿವಕುಮಾರ್ ಕೂಡ ತಮ್ಮ ಬಯಕೆಯನ್ನ ಬಿಚ್ಚಿಟ್ಟಿದ್ದಾರೆ. ಯಡಿಯೂರಪ್ಪ ಆಡಿಯೋ ಬಾಂಬ್ ಕುರಿತು ಎಸ್ಐಟಿ ರಚನೆ ಬಗ್ಗೆ ಡಿಕೆಶಿಯನ್ನ ಪ್ರಶ್ನಿಸಿದಾಗ, ನಾನಿನ್ನೂ ಮುಖ್ಯಮಂತ್ರಿ ಆಗಿಲ್ಲ, ಸಿಎಂ ಆಗೋಕೆ ಇನ್ನೂ ಟೈಮ್ ಇದೆ, ನನ್ನ ಚೀಫ್ ಮಿನಿಸ್ಟರ್ ಮಾಡಿದ್ಮೇಲೆ ನನ್ನನ್ನ ಕೇಳಿ ಅಂದ್ರು. ಮಿಕ್ಕಿದ ನೀವು ಚೀಫ್ ಮಿನಿಸ್ಟರ್ ಕೇಳಬೇಕು. ನನ್ನ ಚೀಫ್ ಮಿನಿಸ್ಟರ್ ಏನಾದ್ರು ನೀವು ಮಾಡಾದ್ಮೇಲೆ ನನಗೆ ಪ್ರಶ್ನೆ ಕೇಳಿದ್ರೆ ಆಗ್ತದೆ. ಇನ್ನು ನಾನು ಭಾಳ ಇನ್ನು ಟೈಮ್ ಇದೆ, ಅದಕ್ಕೆಲ್ಲ ಅರ್ಜೆಂಟಲ್ಲಿ ನಾನಿಲ್ಲ. ಈಗ ಅವ್ರು ಚೀಫ್ ಮಿನಿಸ್ಟರ್ ಅವರಿದ್ದಾರೆ, ಚೀಫ್ ಮಿನಿಸ್ಟರ್ ಕೇಳಿ. ಒಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ಇಬ್ಬರು ಘಟಾನುಘಟಿಗಳು ಸಿಎಂ ಆಗೋ ಕನಸು ಕಾಣ್ತಿದ್ದಾರೆ. ಸಮ್ಮಿಶ್ರ ಸರ್ಕಾರ ಸುಗಮವಾಗಿ ಸಾಗ್ತಾ ಆಗಿರೋ ಹೊತ್ತಲ್ಲೇ ಲೋಕಸಭೆ ಚುನಾವಣೆಯ ಅಖಾಡದ ಮಧ್ಯದಲ್ಲೇ ಇಬ್ಬರು ನಾಯಕರು ತಮ್ಮ ಕನಸಿಗೆ ಕಾವು ಕೊಡ್ತಿದ್ದಾರೆ. ಈ ಮೂಲಕ ದಳಪತಿಗಳ ನಿದ್ರೆ ಹಾಳು ಮಾಡ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ರಾಜ್ಯ ರಾಜಕಾರಣದಲ್ಲಿ ಅದಿನ್ಯಾವೆಲ್ಲ ಹೈಡ್ರಾಮಾ ನಡೆಯಲಿದೆಯೋ ಗೊತ್ತಿಲ್ಲ. ಬ್ಯೂರೋ ರಿಪೋರ್ಟ್, TV9.